ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಇಂದು ಚುಡುಗುಪ್ಪ ಪಟ್ಟಣಕ್ಕೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರುವಂಥ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ವತಿಯಿಂದ, ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರ ವತಿಯಿಂದ ಅವರಿಗೆ ಪೂಜ್ಯ ಗುರುಗಳಿಗೆ ನಮ್ಮ ಡಾಕ್ಟರ್ ಜಿ ಪಿ ರಾಜರತ್ನಂ ಸಾಹಿತ್ಯ ಪ್ರಶಸ್ತಿ ದೊರಕಿದ್ದಕ್ಕೆ ನಮ್ಮೆಲ್ಲ ಭಕ್ತಾದಿಗಳಿಗೆ ತುಂಬ ಸಂತೋಷವಾಗಿದೆ. ಅವರಿಗೆ ಭಕ್ತಿಪೂರ್ವಕ ಹಾರ್ದಿಕ ಶುಭಾಶಯಗಳು, ಪರಿಣಾಮಗಳು. ಯಾಕೆಂದರೆ ಪ್ರತಿ ವರ್ಷ ಗುರುಲಿಂಗ ಶಿವಾಚಾರ್ಯ ಪುಣ್ಯಸ್ಮರಣೆಯ ಅಂಗವಾಗಿ ಬೃಹತ್ ಪ್ರಮಾಣದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪೂಜ್ಯರು ಇಡೀ ರಾಜ್ಯದಲ್ಲಿ ಯಾರು ಮಾಡ್ತಿದ್ದಾರೆ ಮಠದಂದರೆ ನಮ್ಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ. ಅದಕ್ಕೆ ನಮಗೆಲ್ಲ ಕರ್ನಾಟಕ, ನಮ್ಮ ಬೀದರ್ ಜಿಲ್ಲೆಯ, ಕಲ್ಯಾಣ ಕನ್ನಡದ ಎಲ್ಲ ಭಕ್ತಾದಿಗಳಿಗೆ ತುಂಬ ಖುಷಿಯಾಗಿದೆ, ಸಂತೋಷ ಆಗಿದೆ. ಪುಸ್ತಕ ಪ್ರಾಧಿಕಾರಕ್ಕೆ ನಮ್ಮ ಪರವಾಗಿ ತುಂಬ ಧನ್ಯವಾದ. ಗುರುಗಳಿಗೆ ಏನಾದ ಅಂದರೆ ಈ ಪ್ರಶಸ್ತಿ ದೊರಕಿದ್ದಕ್ಕೆ ಪ್ರಾಧಿಕಾರ ಅಧ್ಯಕ್ಷರಿಗೆ ಡಾಕ್ಟರ್ ಮಾನಸ್ ಅವರಿಗೆ, ನಮ್ಮ ಅಸ್ಲಾಮಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಎಲ್ಲ ಭಕ್ತಾದಿ ಪರವಾಗಿ ತುಂಬ ಧನ್ಯವಾದಗಳು. ಈ ಒಂದು ಪುಸ್ತಕ ಪ್ರಾಧಿಕಾರದ ಸದಸ್ಯರಾದಂಥ BS ನಿರ್ಗುಡಿ ಸರ್ ಅವರಿಗೆ ಕೂಡ ನಮ್ಮೆಲ್ಲ ಭಕ್ತಾದಿ ಪರವಾಗಿ ತುಂಬ ಧನ್ಯವಾದ. ಒಳ್ಳೆಯ ಪೂಜ್ಯರಿಗೆ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಆಡಳಿತಾಧಿಕಾರಿಗಳು, ಅವರು ನಮ್ಮ ಅಧ್ಯಕ್ಷರಿಗೆ, ಜೊತೆಗೆ ಆಡಳಿತ ಮಂಡಳಿ ನಿರ್ದೇಶಕರಿಗೆ, ನಿರ್ಗುಡಿ ಸರ್ ಅವರಿಗೆ ತುಂಬ ಧನ್ಯವಾದ. ಅಸ್ಲಾಮಿ ಅವರು ಈ ಒಂದು ನಮ್ಮ ಪುಸ್ತಕ ಪ್ರಾಧಿಕಾರದ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಲೆದಾಳುವ ದೇವರಾಗಿರುವಂಥ, ಸರಳ ಜೀವಿಗಳಾಗಿರುವಂಥ ಅವರಿಗೆ ಪ್ರಥಮ ಬಾರಿಗೆ ನಮ್ಮ ಚುಡುಗುಪ್ಪ ಪಟ್ಟಣಕ್ಕೆ ಪ್ರಶಸ್ತಿ ಪಡೆದ ಮೇಲೆ ಅಸ್ಲಾಮಿ ಅವರು ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಪಡೆದಿದ್ದಕ್ಕೆ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ, ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ, ನೆಲೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ, ನೆಲೆದಾಡುವ ದೇವರು डॉक्टर चन्वीर शिवाचार्य हार्दिक कांग्रेचुलेशन सब लोगों को। शरणार्थी मेरे गुरुजी डॉक्टर चन्वीर शिवाचार्य जो है, उनको अवार्ड मिलने पर हम लोग बहुत दिल की गहराइयों से मुबारकबाद देते हैं। और ख़ास तौर से ये है कि हमारे गुरुजी नरदाड़ू देवरू जो है, मानव धर्म के जय वागली धर्म दिंदले विश्व के शांति, और ये हमारे गुरुजी का नारा है। और हमारे गुरुजी हर एक मजहब के लोग को चाहते हैं, और हकीकत में बोलो 1 लाख में एक ऐसे होते हैं। और दूसरी बात ये है कि हकीकत में हमारे गुरुजी बेहतरीन, उनका मठ और दासोहा और हर एक को प्यार, प्रेम, मोहब्बत, लेना देना, हर एक कास्ट को अपना भाई मानते हैं। क्योंकि अन्ना बसवना बोले इवन ना रवाई, इवन ना रवाई, इवन नम। और हकीकत में हम सब मिलकर एक होके इनकी दुआ हम लेंगे इंशाल्लाह। अल्लाह से दुआ है कि हम सबको इनकी दुआ रंदे। और इतना कहकर मेरी बात को खत्म कर। ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.